ದೇವರು ಸ್ಪಷ್ಟವಾಗಿ ನಮಗೆ ತಿಳಿಸಿಕೊಡ್ತಾ ಇದ್ದಾನೆ. ನೀನು ಅಸ್ವತಂತ್ರ, ನಿನ್ನ ಕೈಲಿ ಏನಿಲ್ಲ, ನಿನ್ನ ಕೈಲಿ ಏನಿಲ್ಲ. ಉಳಿದದ್ದು ಎಲ್ಲವನ್ನು ನಮಗೆ ಕೊಟ್ಟ ಹಾಗೆ ದೇವರು ಮಾಡಿದರು, ಸಾವನ್ನು ಮಾತ್ರ ಕೊಟ್ಟಿಲ್ಲ. ಅದಕ್ಕಾಗಿ ನಮಗೆ ಹೆದರಿಕೆ, ಯಾವಾಗ ಸಾಯ್ತೇನೋ ಗೊತ್ತಿಲ್ಲ. ಸಾಯುವ ಡೇಟ್ ಆದರೂ ಗೊತ್ತಿದ್ರೆ ಅಲ್ಲಿ ತನಕ ಆದರೂ ಧೈರ್ಯದಿಂದ ಇರ್ಬೋದಿತ್ತು ನೋಡಿ ನಮಗೆ. ಯಾಕಂದರೆ ಒಂದೊಮ್ಮೆ ನನಗೆ ಇಷ್ಟನೇ ವರ್ಷ ಇಷ್ಟು ಗಂಟೆಗೆ ಸಾಯ್ತೇನೆ, ಅಲ್ಲಿ ತನಕ ಏನು ತೊಂದರೆನೇ ಇಲ್ಲ, ನಾವು ಆರಾಮಾಗಿ ತಿರುಗ್ತಾ ಇರ್ತೇವೆ. ಯಾಕಂದರೆ ನಾನು ಅವತ್ತೇ ಸಾಯುವುದು ಅಂತ. ದೇವರು ಆ ಗುಟ್ಟನ್ನೇ ಬಿಟ್ಟುಕೊಡಲ್ಲ. ನಾವು ಯಾವಾಗ ನಾನು ನಿನ್ನನ್ನು ಬಂದು ಎಳ್ಕೊಂಡು ಹೋಗ್ತೇನೆ ಅದೇ ಗುಟ್ಟು ಬಿಟ್ಟುಕೊಡಲ್ಲ. ಅಯ್ಯೋ ನನಗೆ ಯಾರಿದ್ದಾರೆ ಇಲ್ಲಿವರೆಗೂ ದೇವರೇ ಇದ್ದದ್ದು, ಇನ್ನು ಮುಂದೆಯೂ ದೇವರೇ ಇರುವುದು. ನೋಡಿ, ಈ ನಂಬಿಕೆ ಜೀವನದಲ್ಲಿ ಬಹಳ ಮುಖ್ಯವಾಗಬೇಕಾದದ್ದು. ಆ ಭಗವಂತ ಯಾರನ್ನ ಹುಟ್ಟಿಸಬೇಕು ಅಂತ ಇಚ್ಛಿಸ್ತಾನೋ ಹುಟ್ಟಿಸ್ತಾನೆ, ಯಾರನ್ನ ಕೊಲ್ಲಬೇಕು ಅಂತ ಇಚ್ಛಿಸ್ತಾನೋ ಕೊಲ್ತಾನೆ, ಯಾರನ್ನ ರಕ್ಷಿಸಬೇಕು ಅಂತ ಇಚ್ಛಿಸ್ತಾನೋ ರಕ್ಷಿಸ್ತಾನೆ. ನಾವೇನು ದೇವರ ಕೈಕೊಳಗಿರುವಂತಹ ಗೊಂಬೆಗಳಷ್ಟು.